ಓಂ ಶಾಂತಿ. ವಾಣಿ ಡೇಟು 12/8/2025. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಸರ್ವಿಸ್ನಲ್ಲಿ ಬಹಳ ಉಮಂಗ ಬರಬೇಕು. ಜ್ಞಾನ ಯೋಗ ಇದ್ದಾಗ ಬೇರೆಯವರಿಗೂ ಕಲಿಸಿ ಸರ್ವಿಸನ್ನು ವೃದ್ಧಿ ಮಾಡಿ. ಪ್ರಶ್ನೆ: ಸರ್ವಿಸ್ನಲ್ಲಿ ಉಮಂಗ ಬರದೇ ಇರಲು ಕಾರಣವೇನಾಗಿದೆ? ಯಾವ ವಿಘ್ನದ ಕಾರಣ ಉಮಂಗವು ಬರುವುದಿಲ್ಲ? ಉತ್ತರ: ಎಲ್ಲದಕ್ಕಿಂತಲೂ ದೊಡ್ಡ ವಿಘ್ನ ಅಪವಿತ್ರ ದೃಷ್ಟಿಯಾಗಿದೆ. ಈ ಕಾಯಿಲೆಯು ಸರ್ವಿಸ್ನಲ್ಲಿ ಉಮಂಗ ಬರಲು ಬಿಡುವುದಿಲ್ಲ. ಇದು ಬಹಳ ಕಠಿಣವಾದ ಕಾಯಿಲೆಯಾಗಿದೆ. ಒಂದು ವೇಳೆ ಅಪವಿತ್ರ ದೃಷ್ಟಿಯು ತಣ್ಣಗಾಗಿಲ್ಲ, ಗೃಹಸ್ಥ ವ್ಯವಹಾರದಲ್ಲಿ 2 ಚಕ್ರಗಳು ಸರಿಯಾಗಿ ನಡೆದಿಲ್ಲವೆಂದರೆ ಗೃಹಸ್ಥವು ತೊಂದರೆಯಾಗುತ್ತದೆ. ಹಗುರರಾಗಿ ಸರ್ವಿಸ್ನಲ್ಲಿ ಉಮಂಗ ಬರುವುದಿಲ್ಲ. ಗೀತೆ: ಎದ್ದೇಳಿ ಪ್ರಿಯತಮೆಯರೇ, ಎದ್ದೇಳಿ. ಧಾರಣೆಗಾಗಿ ಮುಖ್ಯ ಸಾರ: ಮೊದಲನೇದು, ನೆನಪಿನ ಗುಪ್ತ ಪರಿಶ್ರಮ ಪಡಬೇಕು. ನೆನಪಿನ ಮಸ್ತಿಯಲ್ಲಿ ಇರುವುದರಿಂದ ಸರ್ವಿಸ್ ಸ್ವತಃವಾಗಿ ವೃದ್ಧಿಯಾಗುತ್ತದೆ. ಮನಸ ವಾಚ ಕರ್ಮಣ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕಾಗಿದೆ. ಎರಡನೇದು, ಬಾಯಿಯಿಂದ ಜ್ಞಾನದ ಮಾತುಗಳನ್ನೇ ತಿಳಿಸಿ ಯಾರಿಗೂ ದುಃಖ ಕೊಡಬಾರದು. ಯಾವುದೇ ಅಕರ್ತವ್ಯ ಮಾಡಬೇಡಿ. ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ವರದಾನ: ಕಬ್ಬಿಣ ಸಮಾನ ಆತ್ಮವನ್ನು ಪಾರಸವನ್ನಾಗಿ ಮಾಡುವಂತಹ ಮಾಸ್ಟರ್ ಪಾರಸ್ನಾಥ್ ಭವ. ತಾವೆಲ್ಲರೂ ಪಾರಸ್ನಾಥ್ ತಂದೆಯ ಮಕ್ಕಳು, ಮಾಸ್ಟರ್ ಪಾರಸ್ನಾಥರಾಗಿರುವಿರಿ. ಆದ್ದರಿಂದ ಯಾವುದೇ ರೀತಿಯ ಲೋಹದಂತಹ ಆತ್ಮವಾಗಿರಲಿ, ಆದರೆ ನಿಮ್ಮ ಸಂಘದಿಂದ ಲೋಹವು ಸಹ ಪಾರಸವಾಗಿ ಬಿಡಬೇಕು. ಇದು ಲೋಹವಾಗಿದೆ ಎಂದು ಎಂದೂ ಯೋಚಿಸಬೇಡಿ. ಪಾರಸದ ಕೆಲಸವಾಗಿದೆ ಲೋಹವನ್ನು ಪಾರಸ್ ಮಾಡುವುದು. ಇದೇ ಲಕ್ಷ್ಯ ಮತ್ತು ಲಕ್ಷಣ ಸದಾ ಸ್ಮೃತಿಯಲ್ಲಿಟ್ಟು ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಮಾಡಬೇಕು. ಆಗ ಅನುಭವವಾಗುವುದು. ನಾನು ಆತ್ಮನ ಬೆಳಕಿನ ಕಿರಣಗಳು ಅನೇಕ ಆತ್ಮಗಳಿಗೆ ಚಿನ್ನದಂತೆ ಮಾಡುವ ಶಕ್ತಿಯನ್ನು ಕೊಡುತ್ತಿದೆ. ಸ್ಲೋಗನ್: ಪ್ರತಿ ಕಾರ್ಯ ಸಾಹಸದಿಂದ ಮಾಡಿ, ಆಗ ಸರ್ವರಿಂದ ಸಮ್ಮಾನ ಪ್ರಾಪ್ತಿಯಾಗುವುದು. ಅವ್ಯಕ್ತ ಸೂಚನೆ: ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಪರಮಾತ್ಮನ ಪ್ರೀತಿ ಈ ಶ್ರೇಷ್ಠ ಬ್ರಾಹ್ಮಣ ಜನ್ಮದ ಆಧಾರವಾಗಿದೆ. ಹೇಳಲಾಗುತ್ತದೆ, ಎಲ್ಲಿ ಪ್ರೀತಿ ಇದೆ ಅಲ್ಲಿ ಜಗತ್ತಿದೆ, ಜೀವನವಿದೆ. ಪ್ರೀತಿ ಇಲ್ಲವೆಂದರೆ ಜೀವನವಿಲ್ಲ, ಜಗತ್ತಿಲ್ಲ. ಪ್ರೀತಿ ಸಿಕ್ಕಿದರೆ ಅರ್ಥಾತ್ ಜಗತ್ತೇ ಸಿಕ್ಕಿದೆ. ಪ್ರಪಂಚವು ಒಂದು ಹನಿಯ ಬಾಯಾರಿಕೆಯಲ್ಲಿದ್ದಾರೆ ಮತ್ತು ನೀವು ಮಕ್ಕಳದು. ಈ ಪ್ರಭು ಪ್ರೀತಿಯೇ ಆಸ್ತಿಯಾಗಿದೆ. ಇದೇ ಪ್ರಭು ಪ್ರೀತಿಯಿಂದ ಬೆಳೆಯುತ್ತೀರಿ, ಅರ್ಥಾತ್ ಬ್ರಾಹ್ಮಣ ಜೀವನದಲ್ಲಿ ಮುಂದುವರಿಯುತ್ತೀರಿ. ಸದಾ ಪ್ರೀತಿಯ ಸಾಗರದಲ್ಲಿ ಲವಲೀನರಾಗಿರಿ.